ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ 2ನೇ ರಾಶಿ ಶಕ್ತಿಶಾಲಿ ಗೂಳಿಯ ಸಂಕೇತ ಹೊಂದಿರುವ ರಾಶಿ ಅಂತಂದ್ರೆ ಅದು ವೃಷಭ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಸೌಂದರ್ಯ ಮತ್ತು ಐಶ್ವರ್ಯದ ದೇವನಾದ ಶುಕ್ರ ಗ್ರಹ. ವೃಷಭ ರಾಶಿಯವರು ಅಂದ್ರೆ ತಾಳ್ಮೆಯ ಶಿಖರಗಳು. ಭೂಮಿಯಂತೆ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವ ಗುಣ ನಿಮ್ದು. ಆದರೆ ವೃಷಭ ರಾಶಿಯವರೇ, ನಿಮ್ಮ ಈ ಅತಿಯಾದ ತಾಳ್ಮೆಯೇ ನಿಮಗೆ ಮುಳುವಾಗ್ತಾ ಇದೆಯಾ? ನೀವು ಬೆಳೆಯೋದನ್ನು, ನೀವು ಡೆವಲಪ್ ಆಗ್ತಾ ಇರೋದನ್ನು ಕಂಡು ನಿಮ್ಮ ಹತ್ತಿರದವರೇ ನಿಮ್ಮ ಕಾಲು ಎಳಿತಾ ಇದ್ದಾರಾ? ನಿಮ್ಮ ಜೀವನದ ಸುಖ ಸಂತೋಷಗಳನ್ನು ಕಸಿದುಕೊಳ್ಳೋದಕ್ಕೆ ಹೊಂಚು ಹಾಕ್ತಾ ಇರುವ ಆ 3 ವ್ಯಕ್ತಿಗಳು ಯಾರು? ನೀವು ಬೆಳೆಯೋದನ್ನು ತಡಿತಾ ಇರುವ ಆ ವ್ಯಕ್ತಿಗಳು ಯಾರು? 2026ರಲ್ಲಿ ನಿಮ್ಮ ಜೀವನದಲ್ಲಿ ಬರಲಿರುವ ಆ ದೊಡ್ಡ ಬದಲಾವಣೆ ಏನು? ಈ ಎಲ್ಲ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಒಂದು ಕ್ಷಣ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವೃಷಭ ರಾಶಿಯವರ ವಿಶೇಷ ಗುಣಗಳು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ವೃಷಭ ರಾಶಿಯವರು ಅಂದರೆ ಸ್ಥಿರತೆಯ ಪ್ರತೀಕ. ನೀವು ಸ್ಟೆಬಿಲಿಟಿ ಇರುತ್ತೆ ನಿಮಗೆ. ನೀವು ಒಮ್ಮೆ ಒಂದು ನಿರ್ಧಾರ ಏನಾದರೂ ಮಾಡಿಬಿಟ್ರೆ ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ. ಅದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಗೂಳಿಯಂತೆ ಅಚಲವಾದ ಮನಸ್ಸು ನಿಮ್ಮದು. ಶುಕ್ರನ ಪ್ರಭಾವದಿಂದಾಗಿ ನಿಮಗೆ ಜೀವನದಲ್ಲಿ ಐಷಾರಾಮಿ ವಸ್ತುಗಳು, ರುಚಿಕರವಾದ ಊಟ ಮತ್ತು ಸುಂದರವಾದ ಪರಿಸರ ಅಂದರೆ ನಿಮಗೆ ಬಹಳನೇ ಇಷ್ಟ. ನೀವು ತುಂಬ ನಂಬಿಕಸ್ಥರಾಗಿರ್ತೀರ. ಯಾರನ್ನಾದರೂ ಒಮ್ಮೆ ಗೆಳೆಯರು ಅಂತ ಒಪ್ಕೊಂಡ್ಬಿಟ್ರೆ ಅವರಿಗಾಗಿ ನೀವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತೀರ. ಆದರೆ ನಿಮ್ಮ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಸ್ಟಬ್ಬರ್ನೆಸ್ ಅಂದರೆ ಜಠರತನ. ನಿಮಗೆ ಅನಿಸಿದ್ದೇ ಸರಿ ಅಂತ ನೀವು ಒಂದೇ ಹಠ ಮಾಡ್ತೀರಾ, ವಾದ ಹಿಡಿತೀರ. ಇದೇ ಗುಣ ಕೆಲವೊಮ್ಮೆ ನಿಮ್ಮ ಆತ್ಮೀಯರನ್ನು ನಿಮ್ಮಿಂದ ದೂರ ಮಾಡಬಹುದು. ಅಲ್ಲದೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರಿಗಾಗಿ ಇದು ಒಂದು ಅಸ್ತ್ರವಾಗಿ ಇರುತ್ತೆ. ಎಚ್ಚರಿಕೆಯಿಂದ ಏನಿರಬೇಕು? ನಿಮ್ಮನ್ನು ಕಾಡುತ್ತಿರುವ ಆ 3 ವ್ಯಕ್ತಿಗಳು ಯಾರು? ವೃಷಭ ರಾಶಿಯವರ ಪ್ರಗತಿಗೆ ತಡೆಯೊಡ್ತಿರುವ ಆ 3 ವ್ಯಕ್ತಿಗಳನ್ನು ಈಗ ನಾವು ಗುರುತಿಸೋಣ. ಒಂದನೇದಾಗಿ ಮೋಸದ ಮುಗುಳ್ನಗೆಯ ಸಂಬಂಧಿ. ಇವರು ನಿಮ್ಮ ಕುಟುಂಬದಲ್ಲಿ ಅಥವಾ ಹತ್ತಿರದ ಸಂಬಂಧಿಕರಲ್ಲೇ ಇರ್ತಾರೆ. ಇವರು ನಿಮ್ಮ ಮುಂದೆ ತುಂಬ ಪ್ರೀತಿಯಿಂದ ಮಾತನಾಡ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ. ನೀವು ಹೊಸ ಕಾರು ಕೊಂಡ್ರೆ ಅಥವಾ ಮನೆ ಕಟ್ಟಿದರೆ ಇವರಿಗೆ ಅತಿ ಹೆಚ್ಚು ಹೊಟ್ಟೆ ಕಿಚ್ಚು. ಇವರ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಬಹುದು. 2ನೇದಾಗಿ ಸ್ವಾರ್ಥಕ್ಕಾಗಿ ಬಂದ ಗೆಳೆಯ. ನಿಮ್ಮಲ್ಲಿ ಹಣ ಅಥವಾ ಅಧಿಕಾರ ಇದ್ದಾಗ ಮಾತ್ರ ನಿಮ್ಮ ಜೊತೆಗಿರುವ ಒಬ್ಬ ವ್ಯಕ್ತಿ ಇವರು. ನಿಮ್ಮ ಪ್ಲಾನ್ಗಳನ್ನು ತಿಳಿದುಕೊಂಡು ತಮ್ಮ ಲಾಭಕ್ಕೆ ಬಳಸಿಕೊಳ್ತಾರೆ. ಇವರ ಹೆಸರಲ್ಲಿ VR ಅಥವಾ S ಅಕ್ಷರ ಇರುವ ಸಾಧ್ಯತೆ ಹೆಚ್ಚಿರುತ್ತೆ. ಇವರಿಂದ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ಒಳ್ಳೆಯದು. ನಿಮ್ಮ ಆರ್ಥಿಕ ಸ್ಥಿತಿಗೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. 3ನೇದಾಗಿ ದ ಗುಪ್ತ ಶತ್ರು, ದ ಹಿಡನ್ ಪ್ರೊಫೆಷನಲ್ ರೆಬೆಲ್. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ಬೆಳೆಯೋದನ್ನು ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ನೀವು ಬಾಸ್ ಅಥವಾ ಗ್ರಾಹಕರ ಮುಂದೆ ಕೆಟ್ಟದಾಗಿ, ನೀವು ಬೇರೆಯವ್ರ ಕಣ್ಣಿಗೆ ಕೆಟ್ಟದಾಗಿ ಕಾಣುವಂತೆ ಇವರು ರಹಸ್ಯವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ನಿಮ್ಮ ಕೆಲಸದ ಕ್ರೆಡಿಟನ್ನು ತಾವೇ ತೆಗೆದುಕೊಳ್ಳೋದಕ್ಕೆ ಹೊಂಚನ್ನು ಹಾಕ್ತಾ ಇರ್ತಾರೆ. 2026ರ ವರ್ಷ ವೃಷಭ ರಾಶಿಯವರಿಗೆ ಆರ್ಥಿಕ ಸುಭದ್ರತೆಯ ವರ್ಷ ಆಗಿರುತ್ತೆ. ಇನ್ನು ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಈಗ ಲಭಿಸುತ್ತೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಇದು ಅತ್ಯಂತ ಶುಭ ಕಾಲ. ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆ ಮಾಡಿಕೊಳ್ಳುವ ಮುನ್ನ ಯೋಚನೆ ಮಾಡಿ. ಆದರೆ ಸ್ವಂತ ಉದ್ಯಮಕ್ಕೆ ಒಳ್ಳೆಯ ಲಾಭ ಇದೆ. ಹಣಕಾಸು ಇನ್ನು ನೀವು ಆಕಸ್ಮಿಕ ಧನ ಲಾಭದ ಯೋಗ ಕೂಡ ಇದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡಿತೀರಾ. ಮನೆ ಅಥವಾ ಸೈಟ್ ಖರೀದಿಸೋದಕ್ಕೆ ಇದು ಸಕಾಲ. ಆದರೆ ಶೇರ್ ಮಾರ್ಕೆಟ್ ಅಥವಾ ಲಾಟರಿಯಂತಹ ವಿಷಯಗಳಲ್ಲಿ ಅತಿಯಾದ ಸಾಹಸ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯ ಮತ್ತು ಕುಟುಂಬ ಜೀವನ. ಆರೋಗ್ಯದ ವಿಷಯದಲ್ಲಿ ವೃಷಭ ರಾಶಿಯವರು ಗಂಟಲು ಮತ್ತು ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಗಮನ ಹರಿಸಬೇಕು. ಅತಿಯಾದ ಸಿಹಿ ಪದಾರ್ಥ ಸೇವನೆ ಮಾಡಬೇಡಿ. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡೋದು ನಿಮಗೆ ಅತಿ ಅವಶ್ಯಕವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈಗ
ಬಗೆಹರಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಮದುವೆಯ ಮಾತುಕತೆಗಳು ನಡೆಯುತ್ತೆ. ಮಕ್ಕಳ ಕಡೆಯಿಂದ ನಿಮಗೆ ಶುಭ ವಾರ್ತೆ ಕೇಳಿ ಬರುತ್ತೆ. ಇನ್ನು ಬಲಿಷ್ಠ ಪರಿಹಾರಗಳು, ಪವರ್ಫುಲ್ ರೆಮಿಡೀಸ್ ಹೇಳೋದಾದರೆ, ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ. ವೃಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯೇ ಅಧಿದೇವತೆ. ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಮತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿ. ಬಿಳಿ ವಸ್ತುಗಳ ದಾನ. ಶುಕ್ರವಾರದ ದಿನ ಬಿಳಿ ಬಣ್ಣದ ಹೂಗಳು, ಸಕ್ಕರೆ ಅಥವಾ ಹಾಲನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಸೇವೆಯ ಭಾಗ. ಗೋವಿಗೆ ಅಂದರೆ ಹಸುವಿಗೆ ಆಹಾರ ನೀಡೋದು ವೃಷಭ ರಾಶಿಯವರಿಗೆ ಅತಿ ದೊಡ್ಡ ಪರಿಹಾರ. ಇದು ನಿಮ್ಮ ಮೇಲೆ ಇರುವ ನರದೃಷ್ಟಿಯನ್ನು ನಿವಾರಿಸುತ್ತೆ. ಮಂತ್ರ: ಓಂ ಶುಂ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಕೊನೆಯದಾಗಿ ವೃಷಭ ರಾಶಿಯವರೇ, ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮ ಒಂದು ಗುರಿಯಿಂದ ಎಂದಿಗೂ ಹಿಂದೆ ಸರಿಬೇಡಿ. ಈ ವಿಡಿಯೋದಲ್ಲಿ ಹೇಳಿದ ಆ 3 ವ್ಯಕ್ತಿಗಳನ್ನು ಗುರುತಿಸಿ ಅವರ ಬಗ್ಗೆ ನೀವು ಆದಷ್ಟು ಜಾಗರೂಕರಾಗಿರಿ. ಕಾಲ ನಿಮಗಾಗಿ ಬದಲಾಗ್ತಾ ಇದೆ. ಯಶಸ್ಸು ನಿಮ್ಮ ಮನೆ ಬಾಗಿಲು ತಟ್ತಾ ಇದೆ. ಈ ಮಾಹಿತಿ ನಿಮಗೆ ಸ್ಫೂರ್ತಿ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ವೃಷಭ ರಾಶಿ ಎಲ್ಲ ಮಿತ್ರರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ಮಾತುಗಳು ಎಷ್ಟು ಸತ್ಯವಾಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಸತ್ಯ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಬರೆಯುವ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸದಾ ನೆಲೆಸಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.